ಯು ವಿಜಯಶ್ರೀ. ನಿಮ್ಮ ನನ್ನ ಗುಣಗಾನ ಅಂತ ಇವರು ನಮ್ಮ ಇದು ಇನ್ವಿಟೇಷನಲ್ಲೇ ಹಾಕ್ಬಿಟ್ಟಿದ್ದಾರೆ ಸುಮಾವಲೋಕನ ಅಂತ. ನಾನು ಫಸ್ಟು ಅದನ್ನು ಮೊಬೈಲಲ್ಲಿ ಎನ್ಲಾರ್ಜ್ ನೋಡೋಕ್ಕಿಂತ ಮುಂಚೆ ನೋಡಿದೆ, ಇವೇನು ನನ್ನ ಹೆಸರೇ ತಪ್ಪಾಕಿದಾರ ಅಂತ. ಕೆಳಗಡೆ ಹೆಸರಿದೆ, ಮೇಲ್ಗಡೆ ಸುಮಾವಲೋಕನ ಅಂತ. ನಮ್ಮ ಯಜಮಾನ್ರಿಗೆ ನಿನ್ನೆ ಹೇಳ್ತಾ ಇದ್ದೆ, ಅದನ್ನ ಹಾಕಿದ್ದಾರೆ ಹೆಂಗೆ ಅಂತಂದ್ರೆ ನಮ್ಮ ಯಜಮಾನ್ರು ನಗ್ತಾ ಇದ್ರು. ಸೊ ಇವಾಗ ವಿಜಯಶ್ರೀ ಅವ್ರು ಬರ್ದಿರೋದು ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಅದಕ್ಕೆ ನಾನು ಅರ್ಹಳ ಅನ್ಸುತ್ತೆ ಒಂದೊಂದ್ಸರಿ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನಮ್ಮ ಮತ್ತೆ ಈ ಔಟ್ ಸ್ಟೇಷನ್ ಕ್ಲಬ್ ಅಂತ ಹೇಳ್ತೀವಿ, ಈ ಕ್ಲಬ್ಗಳ ಸ್ನೇಹ ತುಂಬಾ ಅಪರಿಮಿತ. ಅದಕ್ಕೆ ನಾವು ಆಗದೇ ಇಲ್ಲ. ಯಾಕೆಂದ್ರೆ ಯಾವಾಗ ನಾವು ತಾಯಿ ಮನೆಗೆ ಹೋದಂತಹ ಖುಷಿ ಯಾವಾಗ ಪಡ್ತೀವೋ ಆಗ ಈ ಥರ ಮಳವಳ್ಳಿ, ಮದ್ದೂರು, ಮಂಡ್ಯ ಈ ಕಡೆ ಬಂದಾಗ ಆ ಸಂತೋಷ ತಾನಾಗೆ ಬರುತ್ತೆ. ಬೇರೆಯವ್ರ ವಿಚಾರದಲ್ಲಿ ಗೊತ್ತಿಲ್ಲ, ನನಗೆ ಆ ಥರ ಅನಿಸುತ್ತೆ. ನಾನು ಯಾವಾಗಲೂ ಶೋಭಾವ್ರಿಗೆ ಹೇಳ್ತಿರ್ತೀನಿ, ನೀವು 15 ಜನ ಇರಿ, 16 ಜನ ಇರಿ, ತುಂಬ ಚೆನ್ನಾಗಿ ಒಳ್ಳೆ ಸೇವಾ ಕಾರ್ಯ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ. ಸೊ ಅವರು 15 ಜನ ಇರಲಿ, ಅವರು 30 ಜನ ಮಾಡೋ ಕೆಲಸ 15 ಜನ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರಿ, ಈ ವರ್ಷ ಶೋಭಾ ಹೇಳಿದ್ರು, ಮೇಡಮ್ ನಮ್ಮ ಮಕ್ಕಳನ್ನೇ ನೋಡಿ ನೋಡಿ ನಿಮಗೆ ಪ್ರತಿ ವರ್ಷ ಬೇಜಾರಾಗ್ಬಿಟ್ಟಿದೆ, ನಾವು ಸರೋಜಮ್ಮ ಅವ್ರನ್ನ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರೇ ಪ್ರೆಸಿಡೆಂಟ್ ಆಗಲಿ ನಮ್ಮ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಸೊ ಪ್ರೆಸಿಡೆಂಟ್ ಮಳವಳ್ಳಿ ಕ್ಲಬ್ನ ಸರೋಜಮ್ಮನವರೇ, ಆಮೇಲೆ ರೂಪಾ ರವಿ ಸೆಕ್ರೆಟ್ರಿ, ಭಾರತೀ ನಗರದ ಪ್ರೆಸಿಡೆಂಟ್ ಗೀತಾ ಆ್ಯಂಡ್ ಸೆಕ್ರೆಟರಿ ಸುಧಾ, ಆ್ಯಂಡ್ ಚಾರ್ಟರ್ ಮೆಂಬರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸರೋಜಮ್ಮನವರು ಚಾರ್ಟರ್ ಮೆಂಬರು, ಮತ್ತು ತಾಯಮ್ಮನವರು, ಮತ್ತು ಉಷಾ ಅವರು. ಎದ್ದು ನಿಂತ್ಕೊಳ್ಬೇಕು ನೀವು. ಇದು ಕ್ಲಬ್ ಶುರುವಾಗಿ 1988ನೇ ಇಸ್ವಿಯಲ್ಲಿ ಶುರುವಾಗಿತ್ತು. 92ರಲ್ಲಿ ಶುರುವಾಗಿರೋದು. ಅಂದಿನಿಂದ ಇಂದಿನವರೆಗೂ ಅವರು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಚಾರ್ಟರ್ ಮೆಂಬರ್ ಅಂತೀವಿ. ನಿಮ್ಮ ಸೇವೆ ಹೀಗೆ ಸದಾ ಇರಲಿ ಅಂತ ನಾನು ಆಶಿಸ್ತೀನಿ. ರೋಟರಿ ಮಳವಳ್ಳಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಖಾನ್ ಅವರೇ ಆ್ಯಂಡ್ ಸೆಕ್ರೆಟರಿ ನಾಗರಾಜ್ ಅವರೇ, ಈ ರೋಟರಿ ಸ್ಕೂಲ್ ಗೌತಮ್ ಚಂದ್. ನಾವು ಬೆಳಗ್ಗೆ ಫಸ್ಟು ಕಾರ್ ತಿರುಗಿದ ತಕ್ಷಣ ರೋಟರಿ ಸ್ಕೂಲ್ ಅಂತ ಕಾಣಿಸ್ದಾಗ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ ವೈಸ್ ಚೇರ್ಮನ್ ವೀಣಾ ನಿರಂಜನ್ ಇದ್ದಾರೆ, ವೈಸ್ ಚೇರ್ಮನ್ ವೀಣಾ ನಿರಂಜನ್ ಅವರೇ, ಅವರು ನಾವು ಮಾತಾಡ್ಕೊಂಡ್ವಿ, ಎಷ್ಟು ಚೆನ್ನಾಗಿದೆ ಸ್ಕೂಲು. ಒಳಗಡೆ ಬರ್ತಿದ್ದಂಗೇನೋ ಒಂದು ಮನಸ್ಸಿಗೆ ಆಹ್ಲಾದಕರ ವಿಷಯ ಅನ್ನಿಸ್ತು. ಅದನ್ನು ಆ ವಾತಾವರಣನೇ ಹಂಗೆ ಅನ್ನಿಸ್ತು. ಒಳಗಡೆ ಬಂದಮೇಲೆ ನೋಡಿದ್ರೆ ಎಷ್ಟು ದೊಡ್ಡ ಜಾಗ, ಸ್ಕೂಲು ಎಷ್ಟು ಶಾಂತವಾಗಿದೆ. ಸ್ಕೂಲು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯೋಕ್ಕೆ ಯಾವ ರೀತಿ ಬೇಕೋ ವಾತಾವರಣ ಆ ರೀತಿ ಇದೆ. ಮತ್ತು ಎಲ್ಲ ಟೀಚರ್ಸೂ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ರು, ಅದನ್ನು ನೋಡಿದ್ವಿ. ಮಕ್ಕಳಿಗೂ ಯೂನಿಫಾರ್ಮು ಏನಕ್ಕೆ ಹಾಕ್ತಾರೆ ಅಂತಂದರೆ, ಯಾರಿಗೂ ನಾನು ಮೇಲು ನಾನು ಕೀಳು ಅಂತ ಭಾವನೆ ಬರಬಾರ್ದು ಅಂತ ತುಂಬ ವರ್ಷಗಳಿಂದ ಯೂನಿಫಾರ್ಮ್ ಮಾಡಿರೋದು. ಆದರೆ ಟೀಚರ್ಸಿಗೂ ಮಾಡಿರೋದು ತುಂಬ ಶ್ಲಾಘನೀಯ, ತುಂಬ ಚೆನ್ನಾಗಿದೆ. ನಿಮ್ಮ ಅದೇ ಪದ್ಧತಿನ ಮುಂದುವರಿಸ್ಕೊಂಡು ಹೋಗಿ ಸರ್. ಬಿಕಾಸ್ ಕೆಲವರು ಇದ್ದಂಥವ್ರು ಇರ್ತಾರೆ, ಇಲ್ಲದಂಥವ್ರು ಇರ್ತಕ್ಕಂತಾರೆ. ಟೀಚರ್ಗಳು ಸಹ ತುಂಬ ಕಷ್ಟಪಟ್ಬಿಟ್ಟು ಅವರು ಸಂಸಾರ ನಡೆಸ್ಬೇಕಂತ ಬಂದಿರ್ತಾರೆ. ಅಂಥವ್ರಿಗೂ ಸಹ ನೀವು ಮೇಲು ಕೀಳು ಅಂತ ಬರದೇ ಇರೋ ಥರ ಯೂನಿಫಾರ್ಮ್ ಮಾಡಿರೋದನ್ನ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸರ್ ಸ್ಕೂಲು. ಆಮೇಲೆ ಇಲ್ಲಿ ಬಂದರೆ ಒಳಗಿನ ವಾತಾವರಣ ಅಷ್ಟೇ, ಆಡಿಟೋರಿಯಮೂ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಅದಕ್ಕಾಗಿ ನಾನು ನಿಮ್ಮ ರೋಟರಿ ಮಳವಳ್ಳಿಯವ್ರಿಗೆ ಮತ್ತು ನಿಮ್ಮ ರೋಟರಿ ಸ್ಕೂಲ್ನವ್ರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ. ಈ ವರ್ಷದ ಅಂತಾರಾಷ್ಟ್ರೀಯ ಇನ್ನವೀಲ್ ಅಧ್ಯಕ್ಷೆ ಡಾಕ್ಟರ್ ಬೀನಾ ವ್ಯಾಸ್. ಇವರು ಜಿಲ್ಲೆ 307ರಲ್ಲಿಂದ ನಮ್ಮ ಇಂಟರ್ನ್ಯಾಷನಲ್ಗೆ ಆಯ್ಕೆ ಆಗಿರ್ತಕ್ಕಂಥವ್ರು. ಹಾಗೆ ಮತ್ತು ವಸುಧಾ ಚಂದ್ರಚೂಡ್ 314 ಜಿಲ್ಲೆಯಿಂದ ನಿಮಗೆ ಶುಭ ಸಂದೇಶಗಳನ್ನ ಕಳಿಸಿದ್ದಾರೆ. ನಾವು ಬೆಳಗ್ಗೆ ಇಲ್ಲಿಗೆ ಆಲ್ಮೋಸ್ಟ್ 9:30ಗೆ ಬಂದ್ವಿ. ಸುಧಾ ಮತ್ತು ಆ್ಯಕ್ಚುಲಿ ಪಾಪ ಗೀತಾ ಅವರು ಎಲ್ಲ ನೆನ್ನೆನೇ ರೆಡಿ ಮಾಡ್ಕೊಂಡಿದ್ರು, ನಮ್ಮ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕು ಮೇಡಮ್ ನೀವು ಅಂತ. ಕಾರಣಾಂತರದಿಂದ ನಮಗೆ ಗೊತ್ತಿರಲಿಲ್ಲ ಈ ಟ್ಯಾಬ್ ಕೊಡ್ತಾ ಇರ್ತಕ್ಕಂಥ ವಿಷಯ. ಅವರು ನಮಗೆ ಫೋನ್ ಮಾಡಿಬಿಟ್ಟು ನಾವು ಮಳವಳ್ಳಿಗೆ ಬರ್ತಾ ಇದ್ದೀವಿ ಮೇಡಮ್ ಅಂತಂದರು. ಯಾವತ್ತು ಬರ್ತೀರಾ ಅಂತ ಕೇಳಿದೆ ನಾನು. ಅವರು ನಾವು 15ನೇ ತಾರೀಕಿಗೆ ಬರ್ತೀವಿ ಮೇಡಮ್ ಅಂತಂದರು. ನಾನು ಹೇಳಿದೆ ಶೋಭಾ ಅವ್ರಿಗೆ, ನೋಡಿ ನಿಮಗೂ ಒಂದು ಒಳ್ಳೆಯ ಅವಕಾಶ, ನೀವು ಒಂದು ಸ್ಕೂಲ್ನ ಗುರುತಿಸಿ ಆ ಮಕ್ಕಳಿಗೆ ನಾವು ಟ್ಯಾಬ್ ವಿತರಣೆ ಮಾಡಿಸೋಣ ಅಂತ. ಅದು ನಾವು ಇನ್ನರ್ವೀಲ್ 28 ಕ್ಲಬ್ಬಿಂದ ನಾವು
75 ಟ್ಯಾಬ್ಗಳನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಇವತ್ತು 12 ಟ್ಯಾಬ್ಗಳನ್ನ ಮಳವಳ್ಳಿ ಸ್ಕೂಲಿಗೆ ಕಟ್ಟಿದ್ದಾರೆ. ಅದನ್ನು ಕೊಡ್ತೀವಿ ಅಂತ ಬಂದಾಗ ಅವರು 10:30 11 ಗಂಟೆ ಒಳಗಡೆ ಬಂದ್ಬಿಡ್ತೀವಿ ಅಂತಂದ್ರು. ನಾವು ಭಾರತಿ ನಗರಕ್ಕೆ ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಷ್ಟೊತ್ತಿಗೆ ಅವ್ರು ಬಂದ್ಬಿಡ್ತಾ ಇದ್ರು. ಆದ ಕಾರಣ ನಾನು ಅವ್ರನ್ನ ಕೇಳ್ಕೊಂಡಾಗ ಪಾಪ ಒಪ್ಕೊಂಡು ಶೋಭಾ ಅವರು ಫೋನ್ ಮಾಡಿ ಇಲ್ಲೇ ನಾವೇ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಅವರು ಇಲ್ಲಿಗೆ ಬರಲಿ ಅಂದರು. ಸೊ ನೀವು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ತುಂಬ ಖುಷಿ ಆಯಿತು, ಎಲ್ಲ ಒಟ್ಟಿಗೆ ಸೇರಿ ಪ್ರೋಗ್ರಾಮ್ ಮಾಡ್ತಾ ಇದ್ದಿದ್ದು. ಇನ್ನರ್ ವೀಲ್ ಅಂತಂದರೆ ಸ್ನೇಹ ಮತ್ತು ಸೇವೆ. ಸೊ ಇದಕ್ಕೆ ನಾವು ಸ್ನೇಹಿತರಾಗಿದ್ದರೆ ಮಾತ್ರನೇ ಸೇವೆ ಮಾಡೋಕ್ಕೆ ಸಾಧ್ಯ. ಸೊ ಅಂತಹ ಸೇವೆಯನ್ನು ಹಲವಾರು ಸೇವಾ ವಿವರಗಳನ್ನ ನೀವು ಕೇಳಿದ್ರಿ. ಮೊದಲನೇದಾಗಿ ಭಾರತಿ ನಗರ್ನವರು SSLC ಮಕ್ಕಳಿಗೆ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡವ್ರಿಗೆ ಹಾನರ್ ಮಾಡಿದ್ದಾರೆ, ಟೀಚರ್ಸಿಗೆ ಹಾನರ್ ಮಾಡಿದ್ದಾರೆ, ಮತ್ತು ಡಾಕ್ಟರ್ಸಿಗೆ ಹಾನರ್ ಮಾಡಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈಗ ಸ್ವಲ್ಪ ಈ ಸಾಂಕ್ರಾಮಿಕ ಕರೋನಾ ಇದ್ದಿದ್ದರಿಂದ ನಮ್ಗೆ ಆಚೆ ಹೆಚ್ಚು ಹೋಗಿ ಮಾಡೋಕ್ಕಾಗಲಿಲ್ಲ ಅಂದರು. ಅಟ್ಲೀಸ್ಟ್ ಆ ಕ್ಲಬ್ನ ಇರೋಷ್ಟಾದ್ರೂ ಮಟ್ಟಿಗಾದರೂ ನೀವು ನಡೆಸ್ಕೊಂಡು ಬಂದಿದ್ದೀರಾ, ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು. ಯಾಕೆಂದರೆ ಕರೋನಾ ಇದೆ ಅಂಥೇಳಿ ಕೆಲವರೆಲ್ಲ ನಾವು ಈ ವರ್ಷ ಬರಲ್ಲ, ಈ ವರ್ಷ ಫೀಸ್ ಕೊಡಲ್ಲ, ಮುಂದಿನ ವರ್ಷ ಕೊಡ್ತೀವಿ ಅಂತ ಹೇಳಿದರು. ಆದರೆ ಈ ಭಾರತಿ ನಗರದವರು 23 ಜನದ್ದನ್ನು ಕೊಟ್ಬಿಟ್ಟು ನಿಮ್ಮ ಕ್ಲಬ್ಬು ಅಟ್ಲೀಸ್ಟ್ ಎಷ್ಟು ಸದಸ್ಯರಿದ್ದಾರೋ ಅಷ್ಟು ಸದಸ್ಯರನ್ನ ಈ ವರ್ಷ ಉಳಿಸ್ಕೊಂಡಿದ್ದೀರ. ಈ ವರ್ಷ ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ವರ್ಷ ಸೇವಾ ಯೋಜನೆಗಳನ್ನ ಮಾಡ್ಬೋದು. ಅದರಲ್ಲೇ ಹಿಂದ್ಬಿದ್ದಿಲ್ಲ. ಪ್ರೆಸಿಡೆಂಟ್ ಗೀತಾ ಅವರು ಮತ್ತು ಅವರ ಚಾರ್ಟರ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ಮಂಜುಳಾ ಅವರೇ ನಿಂತ್ಕೊಳ್ಳಿ. ಅವರು ಮುಂದಾಳತ್ವ ವಹಿಸಿ ಅವರಿಗೆಲ್ಲ ಹೇಳಿ ಅನೇಕ ಸೇವಾ ಯೋಜನೆಗಳನ್ನ ಕೈಗೊಂಡಿದ್ದೀರಾ. ಒಂದೇ ಒಂದು ತುಂಬ ಒಳ್ಳೆಯ ಸೇವಾ ಯೋಜನೆ ನೀವು ಹೇಳಿದ ಪ್ರಕಾರ ಒಂದು ಹುಡುಗನಿಗೆ 10,000 ರೂಪಾಯಿ ಡಯಾಲಿಸಿಸ್ಗೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ ಕೊಟ್ಟಿದ್ದಾರೆ. ಅವರು ನಾನು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಮಗನಿಗೆ ಅವ್ರ ಮನೆಯಲ್ಲಿ ಅವ್ರ ಮೇಲ್ಗಡೆ ಚಾವಣಿನೇ ಇಲ್ಲ, ಅಂಥ ಪರಿಸ್ಥಿತಿನಲ್ಲಿದ್ದಾರೆ ಅಂತಂದರೆ ಅವರು ಇನ್ನು ಹೇಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕೆ ಸಾಧ್ಯ? ಅದು ಅಂಥ ಚಿಕ್ಕ ವಯಸ್ಸಿಗೆ ಬಂದಿದೆ. ಅಂತಹ ಹುಡುಗನಿಗೆ ನೀವು ಮೆಡಿಕಲ್ ಸಪೋರ್ಟ್ ಅಂತ ಹೇಳ್ಬಿಟ್ಟು 10,000 ಕೊಟ್ಟಿದ್ದೀರಾ. ಅದು ಸಹ ಒಂದು ಪುಣ್ಯದ ಕೆಲಸನೇ. ಎಷ್ಟು ಮಾಡಿದ್ವಿ ಅಂತಲ್ಲ, ಎಷ್ಟು ಜನಕ್ಕೆ ಅದು ಉಪಯೋಗ ಆಯಿತು, ಆಮೇಲೆ ಅದರಿಂದ ಎಷ್ಟು ಜನ ಉಪಯೋಗ ಪಡ್ಕೊಂಡಿದ್ದಾರೆ, ಅವರು ನಿಮ್ಮನ್ನು ಹರಿಸ್ತಾರೆ. ಒಬ್ಬರಿಗೆ ಮಾಡಲಿ, ಒಂದೊತ್ತಿನ ಊಟ ಕೊಟ್ಟರು ಅದು ಒಂದು ದಾನನೇ. ಸೊ ನೀವು ಮಾಡಿರ್ತಕ್ಕಂಥ ಸೇವೆಗಳು ಚೆನ್ನಾಗಿ ಮಾಡಿದ್ದೀರಾ. ಹೀಗೆ ಮುಂದುವರಿಸ್ಕೊಂಡು ಹೋಗಿ, ಕ್ಲಬ್ಬನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಮುಂದಿನ ವರ್ಷ ಆದರೆ ಹೆಚ್ಚು ಜನರನ್ನು ಸೇರಿಸಿ ಇನ್ನೂ ನಿಮ್ಮ ಕ್ಲಬ್ಬಿನ ಸಂಖ್ಯೆನ ಅಧಿಕ ಮಾಡ್ತೀನಿ ಅಂತ ಹೇಳ್ಕೊತೀನಿ. ಮತ್ತು ನಮ್ಮ ಹಿರಿಯ ಚೇತನ ಇವರು ಸರೋಜಮ್ನವರು 70 ವರ್ಷ, ಅವತ್ತಿನ ದಿನಾನೇ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಿಕೊಂಡ್ರು ಅಂತ ನೀವು ರಿಪೋರ್ಟ್ನಲ್ಲಿ ಕೇಳಿದ್ರಿ, ವರದಿನಲ್ಲಿ ಓದಿದ್ರಿ. ಸೊ ಅಂಥವರು ನಮಗೆ ಆಶೀರ್ವಾದ ಮಾಡಬೇಕು. ನಾವು ಇವತ್ತು ಈ ಸ್ಥಾನದಲ್ಲಿ ಇರ್ಬೋದು. ಅವರ ಒಳ್ಳೆಯ ಒಂದು ಹಾರೈಕೆನೇ ನಮಗೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಅಂತ ಹೇಳ್ತೀನಿ. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಅವರು ಮನೆಯಲ್ಲಿ 2 ಹೆಣ್ಮಕ್ಳು ಡಾಕ್ಟರ್ ಇದ್ದಾರೆ, 2 ಮಕ್ಕಳು ಗ್ರಾಜುಯೇಷನ್ ಮಾಡಿದ್ದಾರೆ, ಗಂಡ ಡಾಕ್ಟರ್ ಅಂತ ಹೇಳಿದ್ರು ಮಾತಾಡ್ತಾ ಇರ್ಬೇಕಾದ್ರೆ. ಸೊ ಅವ್ರ ಮಕ್ಕಳು ಪ್ರತಿ ವರ್ಷ ಯಾವುದಾದ್ರೂ ಒಂದು ಒಳ್ಳೆ ಸೇವಾ ಕಾರ್ಯಕ್ಕೆ ಡೊನೇಷನ್ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಈಗ ಅದು ತಾಯಿ ತಂದೆಗಳಿದ್ರೆ ಮಾತ್ರ ಮಕ್ಕಳಿಗೆ ಬರೋಕ್ಕೆ ಸಾಧ್ಯ. ಸೊ ಅಂತಹ ಹಿರಿಯ ಚೇತನ ನಿಮ್ಮ ಕ್ಲಬ್ಬಿನ ಅಧ್ಯಕ್ಷ ಸ್ಥಾನ ತಗೊಂಡಿರೋದು ತುಂಬ ಸಂತೋಷ. ಅವರು ಹೇಳಿದ್ರು, ನಮ್ಮಮ್ಮಂಗೆ 98 ವರ್ಷ ಮೇಡಮ್, ಅವ್ರನ್ನ ನೋಡ್ಕೋಬೇಕು, ನನ್ನ ಕೈಲೇನು ಜಾಸ್ತಿ ಮಾಡೋಕ್ಕಾಗಿಲ್ಲ, ಎಲ್ಲ ಶೋಭಾ ಸುಧಾ ವಿಜಯನೇ ಮಾಡಿದ್ರು ಅಂತ. ನೋಡಿ, ಅವ್ರು ಏನು ಮಾಡಿಲ್ಲ ಅಂತ ಹೇಳ್ತಿರ್ಬೋದು. 98 ವರ್ಷದವ್ರನ್ನ 70 ವರ್ಷದವ್ರು ನೋಡ್ಕೊಳ್ಳೋದು ಕಷ್ಟನೇ ಅಲ್ವಾ? ಇವಾಗ ನಮಗೆ ಇನ್ನೂ 50 ವರ್ಷ ಆಗಿಲ್ಲ, ನಾವೇ ಎಲ್ಲಿಗಾದ್ರೂ ಹೋಗಿ ಬಂತು ಅಂದರೆ ಸಾಕಾಯ್ತಪ್ಪ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೋ ಬೆಲ್ಲ ಬಿಸಾಕ್ಬಿಟ್ಟು ಮಲ್ಕೋಬೋದು. ಆದರೆ ತಮಗೆ 70 ವರ್ಷ ಆಗಿತ್ತು, 98 ವರ್ಷ ಆಗಿದ್ದವ್ರನ್ನ ನೋಡ್ಕೋತಾ ಇದ್ದಾರೆ. ಅದು ಒಂದು ದೊಡ್ಡ ಸೇವೆ. ಅದಕ್ಕೆ ನಮ್ಮ ಕಡೆಯಿಂದ ಅವ್ರಿಗೊಂದು ಚಪ್ಪಾಳೆ. ಏಕೆಂದರೆ ಎಲ್ಲರಿಗೂ ಆ ಬುದ್ಧಿ ಬರೋದಿಲ್ಲ. ತಾಯಿನೇ ಇರ್ಬೋದು, ಅತ್ತೆನೇ ಇರ್ಬೋದು, ಕೊನೆಗೆ ನಾವು ಆ ಸ್ಥಾನಕ್ಕೆ ಹೋಗ್ತೀವಿ, ನಮಗೂ ವಯಸ್ಸಾಗುತ್ತೆ. ನಾವು ಈಗ ಅಟ್ಲೀಸ್ಟು ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳಿಂದ ನಮ್ಮ ಗುರು ಹಿರಿಯರನ್ನ ನಾವು ಗೌರವಿಸಿದ್ರೆ ಕೊನೆ ಕಾಲದಲ್ಲಿ ಅಟ್ಲೀಸ್ಟು ನಮಗೆ 4 ತುತ್ತು ನೀಡೋಕ್ಕಾದರೂ ಯಾರಾದರೂ ಬರ್ತಾರೆ. ಕಾಲ ಹೀಗೆ ಇರಲ್ಲ ರೀ, ಏಕೆಂದರೆ ನಮಗೂ ವಯಸ್ಸಾಗ್ತಾ ಬರುತ್ತೆ, ನಮಗೂ ದೌರ್ಬಲ್ಯತೆ ಬರುತ್ತೆ. ಇದು ಹೇಗಪ್ಪ ಅಂದರೆ ರೊಟ್ಟಿ ಮಗುಚಾಕ್ದಂಗೆ ಜೀವನ ಚಕ್ರದಿಂದ ಕೆಳಗಡೆ, ಮೇಲ್ಗಡೆಯಿಂದ ಎಲ್ಲರೂ ಹೋಗಲೇಬೇಕು, ಮತ್ತು ಮೇಲ್ಗಡೆಯಿಂದ ಎಲ್ಲರೂ ಕೆಳಗೆ ಬರಲೇಬೇಕು. ಹಾಗೆ ಅವರು
ಅಂಥ ಸೇವೆ ಮಾಡ್ತಿದ್ದಾರೆ. ಅವರು ನಾನು ಸೇವೆ ಮಾಡ್ತಾ ಇಲ್ಲ ಈ ಇನ್ನರ್ ವೀಲ್ ಕ್ಲಬ್ ಬಂತು ಅಂತ ಅಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಮ್ಮ ಪ್ರೆಸಿಡೆಂಟ್ ಸರೋಜಮ್ಮನವರೇ, ನೀವು ಮಾಡ್ತಾ ಇರೋದು ಸೇವೆನೇ. ಇಲ್ಲೇನೋ ನೀವು ಮುಂದಾಳತ್ವದಿಂದ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಸೇವೆ ಮಾಡಿಲ್ಲ ಅನ್ಕೋಬೇಡಿ, ನೀವು ಮಾಡ್ತಾ ಇರೋ ಸೇವೆನೂ ಹಾಗೆ ನಿರಂತರವಾಗಿ ನಿಮ್ಮ ತಾಯರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ದೇವ್ರು ನಿಮ್ಗೆ ಇನ್ನೂ ಒಳ್ಳೇದು ಮಾಡ್ತಾರೆ. ಸೊ ಹೀಗೆ ನಮ್ಮ ಸೇವಾ ಕಾರ್ಯಗಳು ನಡೀತಾನೆ ಇರುತ್ತೆ. ಮನೇಲಿರೋನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಫಸ್ಟ್ ನಾವು ಮನೆಗೆ ಮಾರಿ ಊರಿಗೆ ಉಪಕಾರಿ ಆಗೋಕ್ಕೆ ಸಾಧ್ಯ ಇಲ್ಲ. ಫಸ್ಟು ನಮ್ಮನೇಲಿ ನಮ್ಮ ಮಕ್ಕಳು, ಗಂಡ, ದೊಡ್ಡವರು, ಹಿರಿಯರು, ಗುರಿಯವ್ರನ್ನೆಲ್ಲ ನಾವು ಚೆನ್ನಾಗಿ ನೋಡಿಕೊಂಡು ನಮ್ಮ ಉಳುಕಿದ ಸಮಯದಲ್ಲಿ ನಮ್ಮ ಗಳಿಕೆಯ ಸ್ವಲ್ಪ ಹಣದಲ್ಲಿ ನಾವು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ನಮಗೂ ಯಾರು ನಮ್ಮ ಆರ್ಗನೈಸೇಷನಲ್ಲಿ ಯಾರು ದುಡ್ಡು ಕೊಡಲ್ಲ, ಇದಕ್ಕೆ ನೀವು ಇಷ್ಟು ಮಾಡಿ ಅದಕ್ಕೆ ಮಾಡಿ ಅಂತ. ನಾವೆಲ್ಲ ಈಗ 4-5 ವರ್ಷದಿಂದ ಈ ಪೊಸಿಷನಿಗೆ ಬರಬೇಕಂದ್ರೆ ಒಂದು 5-6 ವರ್ಷ ಕೆಲಸ ಮಾಡಬೇಕು. ಮುಂದಿನ ವರ್ಷ ನನ್ನ ಜೊತೆ ಬಂದಿರೋರ್ತಕ್ಕಂಥವ್ರು ಈ ಪೊಸಿಷನಲ್ಲಿ ಇರ್ತಾರೆ. ಅವರು ನಾವು ಎಲ್ಲ 5-6 ವರ್ಷದಿಂದ ಈ ಥರ ಪ್ರತಿ ವರ್ಷ ಬರೋದು, ನೋಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕೆಲಸದವ್ರು ಕೇಳ್ತಾ ಇದ್ಲು, ಅಕ್ಕ ನೀನು ಹೋಗ್ತೀಯಲ್ಲ ದಿನ ರೇಷ್ಮೆ ಸೀರೆ ಉಟ್ಕೊಂಡು ಎಷ್ಟಕ್ಕ ಕೊಡ್ತಾರೆ ನಿನಗೆ ಅಂತ. ಒಂದು 2 ವರ್ಷ ಆದಮೇಲೆ ಇನ್ನೊಬ್ಳು ಬಂದು, ಏನು ಅಮ್ಮವ್ರು ಯಾವಾಗಲೂ ಹೋಗ್ತಾ ಇರ್ತೀರಲ್ಲ, ಎಷ್ಟು ದುಡ್ಡು ಕೊಡ್ತಾರೆ, ಅದ್ರಲ್ಲಿ ನಮಗೂ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡಮ್ಮ, ಇದು ಸಮಾಜ ಸೇವೆ ಮಾಡ್ತಕ್ಕಂಥ ಸಂಸ್ಥೆ. ನಾವು ಅದಕ್ಕೆ ವಾಲಂಟಿಯರ್ ಆಗಿ ಅಂದರೆ ನಮ್ಮ ಇಚ್ಛಾಪೂರ್ವಕವಾಗಿ ನಾವು ಇದನ್ನು ಮಾಡಬೇಕು ಅಂತ ಅಲ್ಲಿಗೆ ಹೋಗಿದ್ದೀವಿ. ನಮಗೇನು ಯಾರೂ ದುಡ್ಡು ಕೊಡಲ್ಲ, ಈ ನಾವೇ ದುಡ್ಡು ಹಾಕ್ಬಿಟ್ಟು ಸೇವಾ ಕಾರ್ಯಗಳು ಮಾಡ್ತೀವಿ ಅಂದರೆ, ಅಕ್ಕ ಅದರಿಂದ ಏನಕ್ಕ ಬರುತ್ತೆ, ನಿಮ್ಮ ದುಡ್ಡು ಹಾಳಲ್ವೇನಕ್ಕ ಅಂದ್ಲು. ಅದಕ್ಕೆ ನಾನು ಹೇಳಿದೆ, ನೋಡಿ ನಿನ್ನ ಕಷ್ಟ ಅಂತಂದರೆ ನೀನು ನಾನು ತಿಂಗಳು ಇಷ್ಟು ಕೊಟ್ಬಿಟ್ಟು ದುಡ್ಡು ಹಿಡ್ಕೊಳಲ್ವ, ಹಾಗೆ ಇದನ್ನು ನಮ್ಮದು ದುಡ್ದಿದ್ರಲ್ಲಿ ನಾವು 1000 ರೂಪಾಯಿ ದುಡಿದ್ವಿ ಅಂದರೆ ಒಂದು 100 ರೂಪಾಯಿನಾದ್ರು ಕೊಟ್ಬಿಟ್ಟು ಸೇವೆ ಮಾಡಬೇಕು ಅಂತ. ಹೀಗೆ ಮನೆಯಲ್ಲೇ ನಾವು ನಮ್ಮ ಸೇವೆನ ಶುರು ಮಾಡ್ತೀವಿ. ಈಗ ಶೋಭಾ ಅವರು ಹೇಳಿದ್ರು, ನಾನು ಓದಿದ ಸ್ಕೂಲು ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿ ಎದೆ ತಟ್ಕೊಂಡು ಹೇಳಿದ್ರು ಗೊತ್ತಾ ಸ್ಕೂಲ್ಗೆ ಹೋದಾಗ ಅವರು. ಯಾಕೆಂದರೆ ಅದು ಮೊದಲು ಹುಡುಗ ಹುಡುಗಿಯರಿಗೆ ಇಬ್ಬರಿಗೂ ಇತ್ತಂತೆ ಆ ಸ್ಕೂಲು, ಆಮೇಲೆ ಗಂಡಸಿಗೆ ಅಂತ ಮಾಡಿದ್ದಾರೆ ಅಂತ. ಅವರಲ್ಲಿ ಎಷ್ಟು ಸಾರ್ಥಕತೆ ಭಾವನೆ ಇತ್ತು ಗೊತ್ತಾ. ಅವ್ರು ಹೇಳಿದಾಗಲೇ, ಮೇಡಮ್ ನಾನು ಓದಿದ ಸ್ಕೂಲ್ ಮೇಡಮ್ ಇದು ಸುಮಾರೇ ಅಂತ ಹೇಳಿದ್ರು. ಅಂದರೆ ಆ ಸ್ಕೂಲ್ಗೆ ನಾನು ಏನಾದ್ರು ಹೋಗಿ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ತೃಪ್ತಿ ಭಾವನೆ. ಅದನ್ನು ಯಾವ ಮನುಷ್ಯನು ಎಷ್ಟೇ ದುಡ್ಡು ಕೊಟ್ಟರು ತಂದು ಕೊಡೋಕ್ಕಾಗಲ್ಲ. ಸೊ ನೀವು ಯಾರೇ ಆಗಲಿ ಇಲ್ಲಿರ್ತಕ್ಕಂಥವ್ರು, ಪ್ರೆಸಿಡೆಂಟ್ ತಗೊಳ್ರಿ, ಸೆಕ್ರೆಟರಿ ತಗೊಳ್ರಿ, ಟ್ರೆಷರರ್ ತಗೊಳ್ರಿ ಅಂದಾಗ ಯಾವುದನ್ನು ಬೇಡ ಅಂತ ಹೇಳಲೇಬೇಡಿ. ಯಾಕೆಂದರೆ ದೇವರು ಎಲ್ಲರಿಗೂ ಎಲ್ಲ ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ಕೆಲವರಿಗೆ ಮಾತ್ರ ಈ ಅವಕಾಶ ಇರುತ್ತೆ. ನಾವು ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ಸದುಪಯೋಗ ಪಡಿಸ್ಕೊಂಡು ಶೋಭಾ ಅವರು, ಸುಧಾ ಅವರು ಎಷ್ಟು ಸರಿ ಈ ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿದ್ದಾರೋ ಅವರಿಗೆ ಲೆಕ್ಕ ಇಲ್ಲ ಪಾಪ. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಒಂದು ದಿನಾನೂ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ. ನಮಗೆಲ್ಲ ಫೋನ್ ಮಾಡಿದಾಗ ಎಲ್ಲ ಕೇಳ್ತಾರೆ, ಎಲ್ಲ ಸಲಹೆ ಸೂಚನೆಗಳನ್ನ ಕೇಳ್ಬಿಟ್ಟು ಇಲ್ಲಿಗೆ ಬಂದಾಗ ನಾವೇ ಮುಜುಗಡ ಪಡೋಂಗೆ ನಮ್ಗೆ ಆತಿಥ್ಯ ಮಾಡ್ತಾರೆ. ಆಮೇಲೆ ಎಷ್ಟು ಸ್ಪಷ್ಟ ಅವ್ರ ಕನ್ನಡ, ಅವ್ರ ಕಾರ್ಯಕ್ರಮ, ಅವ್ರ ರೀತಿ ನೀತಿ ರಿವಾಜು ಎಲ್ಲ ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದರೆ ಎಷ್ಟೊಂದು ಜನ ಬಂದ್ಬಿಟ್ಟು ಇವರಿಂದ ಕಲ್ತ್ಕೊಂಡು ಹೋಗ್ಬೇಕ್ರಿ ಕಾರ್ಯಕ್ರಮ ಮಾಡೋರು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕೆಂದರೆ ನಾನು ಇದನ್ನು ಈ 1 ವರ್ಷದಿಂದ ನೋಡ್ತಾ ಇಲ್ಲ, 2014ನೇ ಇಸ್ವಿಯಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಶೋಭಾ ಅವರು ನನ್ನ ಪ್ರೆಸಿಡೆಂಟ್ ಆಗಿದ್ರು ಅಂತ ಹೇಳಿದ್ರು. ನಾವು ಇಲ್ಲಿ ಬಂದ್ಬಿಟ್ಟು ಭಾಷಣ ಮಾಡಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ನಾವು ಏನು ಕೊಟ್ವಿ, ನಮ್ಮಿಂದ ನೀವು ಏನು ಕಲ್ತ್ಕೊಳ್ರಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಈ ವರ್ಷ ಗೀತಾ ಅವ್ರು ಹೇಳಿದ್ರು, ಮೇಡಮ್ ನಮ್ಗೆ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಮೇಡಮ್. ನಾನು ಹೇಳಿದೆ, ಯಾವುದಕ್ಕೂ ಭಯ ಪಡೋದು ಬೇಕಾಗಿಲ್ಲ. ನೀವು ಇಷ್ಟು ವರ್ಷ ಇಷ್ಟು ಮಾಡಬೇಕು ಅಂತ ಮನಸ್ಸು ಮಾಡಿದಿರಲ್ಲ, ಅದೇ ದೊಡ್ಡದು. ಮುಂದಿನ ವರ್ಷ ದೇವರು ಇನ್ನೂ ಅವಕಾಶ ಕೊಟ್ಟರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇವೆನೂ ಮಾಡೋಣ, ಖುಷಿನೂ ಪಡೋಣ. ಎಷ್ಟೊಂದು ಜನಕ್ಕೆ ಆಸೆ ಇತ್ತು, ನಾವು ಬೆಂಗಳೂರಿಗೆ ಬರಬೇಕು, ನಾವು ಒಳ್ಳೊಳ್ಳೆ ಸೀರೆಗಳು ಉಟ್ಕೋಬೇಕು, ಒಳ್ಳೊಳ್ಳೆ ಒಡವೆಗಳು ಹಾಕ್ಕೋಬೇಕು, ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದಾಗ ಅವ್ರ ಜೊತೆ ಪಿಕ್ಚರ್ ತೆಗೆಸ್ಕೋಬೇಕು, ಅದೆಲ್ಲ ಆಸೆಗಳಿತ್ತು. ಅದೆಲ್ಲದಕ್ಕೂ ಈ 1 ವರ್ಷ ಬ್ರೇಕ್ ಹಾಕಿದ್ದೀವಿ. ಯಾಕೆಂದರೆ ದೇವರು ನಮಗೆಲ್ಲ ಅರ್ಥ ಮಾಡಿಸ್ಬೇಕಾಗಿತ್ತು. ನೀವು, ನಿಮ್ಮ ಸುತ್ತಮುತ್ತಲಿನವರು, ನಿಮ್ಮ ಮನೆಯವರು ನಿಮಗೆ ಎಷ್ಟು ಇಂಪಾರ್ಟೆಂಟು, ಎಷ್ಟು ಮುಖ್ಯ. ನೀವು ಕರೋನಾ ಬಂತು ಅಂತ ಹೇಳ್ಬಿಟ್ಟು 1.5 ತಿಂಗಳು ಮನೇಲಿದ್ರಿ. ಯಾರಾದರೂ ಒಂದು ಕಡೆ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರಾ? ಇಲ್ಲ ತಾನೆ. ಗಂಡ ಏನು ಕೇಳ್ತಾರೋ ಮಾಡಿಕೊಟ್ರಿ, ಮಕ್ಕಳೇನು ಕೇಳ್ತಾರೋ ಮಾಡಿಕೊಟ್ರಿ, ನಿಮಗೆ ಇಷ್ಟ ಏನು ಬಂತು ಅದನ್ನು ಮಾಡ್ಕೊತಿದ್ರಿ, ಸಂತೋಷನೇ ಪಟ್ರಿ. ಕೆಲವರು ಕರೋನಾಗೆ ಥ್ಯಾಂಕ್ಸ್ ಕೂಡ ಹೇಳಿದರು. ಯಾಕೆಂದರೆ
ಇದು ದೂರ ಇದ್ದವ್ರನ್ನೆಲ್ಲ ಹತ್ರ ತಂತು ಒಂದು ರೀತಿ. ಆಮೇಲೆ ಎಷ್ಟೊಂದು ಕ್ರಿಯೇಟಿವಿಟಿ ಕಲ್ತ್ಕೊಂಡ್ವಿ ನಾವು. ನಮ್ಗೆ ಏನೇನೋ ಹವ್ಯಾಸಗಳಿತ್ತು ಅದೆಲ್ಲ ಮರೆತು ಹೋಗ್ಬಿಟ್ಟಿತ್ತು. ಈಗ ಆ ಹವ್ಯಾಸಗಳನ್ನೆಲ್ಲ ಮತ್ತೆ ಜಾಗರೂಕರಾಗಿ ಹೊರತರ ಮಾಡಿತು. ಸೊ ಯಾವುದನ್ನೇ ಬಂದ್ರೂ ನಾವು ನೆಗೆಟಿವ್ ಆಗಿ ಯಾವತ್ತೂ ತಗೋಬಾರ್ದು. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅದು ಪಾಸಿಟಿವಿಟಿ ನೆಗೆಟಿವಿಟಿಯಿಂದನೇ ತಗೋಬೇಕು. ಇವಾಗ ಯಾರೋ ಏನೋ ಒಬ್ರು ಅಂತಾರೆ ನಿಮಗೆ, ನಿನಗೆ ಮಾತಾಡೋಕ್ಕೆ ಬರುತ್ತಾ ಅಂತ. ಆವಾಗ ನಾವು ನನಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಅವ್ರ ಮುಂದೆ ಏನೂ ಹೇಳಬಾರ್ದು. ಆ ಕಾರ್ಯನ ಚಾಲೆಂಜಿಂಗ್ ತಗೊಂಡು ಮಾಡಿ ತೋರಿಸ್ಬೇಕು. ಆವಾಗ ನಮ್ಮ ಶಕ್ತಿ ಏನು ಅಂತ ನೋಡಿದವ್ರಿಗೆ ಗೊತ್ತಾಗುತ್ತೆ. ಸೊ ಯಾವತ್ತೂ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು, ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಆಮೇಲೆ ಅವ್ರ ಮೊಮ್ಮಗಳು ಎಷ್ಟು ಮುದ್ದಾಗಿ ಓಡಾಡ್ಕೊಂಡು ಇಲ್ಲಿದ್ವಿ, ಎಲ್ಲರದ್ದು ಫೋಟೋ ತೆಗಿತಾ ಇದ್ಲು. ನಮಗೆಲ್ಲ ಅವಳು ಹೂವು ಮಾಡಿಕೊಟ್ಟಿದ್ದಾಳೆ, ಅಲ್ಲಿ ನಮಗೂ ಕೊಟ್ಟಿದ್ದಾರೆ. ಸೊ ಎಷ್ಟು ಚಂದ ಮಾಡಿದಾಳೆ ನೋಡಿ. ಅವಳು ಸ್ಕೂಲ್ ಇಲ್ಲದೆ ಇರೋದನ್ನ ಅದರಲ್ಲಿ ಅವಳು ಉಪಯೋಗಿಸ್ಕೊಂಡು, ಆಮೇಲೆ ಅವಳು ಜ್ಯೂಸ್ ಮಾಡಿ ಯಾವುದೋ ಒಂದು ಎಕ್ಸಿಬಿಷನಲ್ಲಿ ಹಣನ ನಿಮ್ಮ ಇನ್ನರ್ ಬಿಲ್ಲಿಗೆ ಉಪಯೋಗಿಸ್ಬೇಕು ಅಂತ ಕೊಟ್ಟರು. ಈ ಸಂಸ್ಕೃತಿ ಬರೋದು ಅವರ ಅಜ್ಜಿಯಿಂದ. ಯಾಕೆ ಅಂದರೆ ಅಜ್ಜಿ 25 ವರ್ಷದಿಂದ ಸೇವಾ ಸಂಸ್ಥೆಯಲ್ಲಿ ಇದ್ದಾರೆ. ಇದನ್ನೆಲ್ಲ ಯಾರು ಹೇಳ್ಕೊಡ್ಬೇಕಾಗಿಲ್ಲ ರೀ. ಮಕ್ಕಳು ಒಳ್ಳೆಯದನ್ನು ಕಲ್ತ್ಕೋತಾರೆ, ಕೆಟ್ಟದ್ದನ್ನು ಕಲ್ತ್ಕೋತಾರೆ. ನಾವು ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ದರೆ ಈ ರೀತಿ ಮಕ್ಕಳು ಒಳ್ಳೆಯದನ್ನೇ ಕಲ್ತ್ಕೋತಾರೆ ಅನ್ನೋದಕ್ಕೆ ಆದ್ಯನೇ ಒಂದು ಉದಾಹರಣೆ. ಬಾಯಿ ಬಿಟ್ಟ ಅವಳು ಕೇಳಿದೆ, ನೀನು ಯಾವ ಸ್ಕೂಲಲ್ಲಿ ಓದ್ತಿದ್ಯಾ ಅಂತ. ರಾಜರಾಜೇಶ್ವರಿ ನಗರ ಸ್ಕೂಲಲ್ಲಿ ಓದ್ತಿದ್ದೀನಿ ಅಂತ ಹೇಳೋದು. ನನಗೆ ಹೆಣ್ಮಕ್ಳಿಲ್ಲ, ಅದಕ್ಕೆ ಹೆಣ್ಮಕ್ಳು ಅಂದರೆ ಭಾಳ ಇಷ್ಟ ನನಗೆ. ಇಷ್ಟು ಮುದ್ದಾದ ಮೊಮ್ಮಗಳು ನಮಗೂ ಬರಲಿ ಅಂತ ಆಸೆ. ಸೊ ಅವಳು ಹೇಳಿದ್ದು, ನಾನು ಆ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ. ಇವಳು ಜ್ಯೂಸ್ ಮಾರಿದ ವಿಷಯದಲ್ಲಿ ನಾನು ಇವತ್ತು ಅದೇ ಕಥೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅವಳನ್ನ ಇಲ್ಲಿ ಕರೆದಿದ್ದು. ನಾನೊಂದು ಕಥೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದರದ್ದು ವಿಷಯನ ಜ್ಯೂಸೆ. ಹೋಗಿ ಕೂತ್ಕೊಬಿಟ್ಟೆ. ಇದು ತುಂಬ ಚಿಕ್ಕ ಕತೆ, ಆದರೆ ಅಷ್ಟೇ ಅರ್ಥಪೂರ್ಣವಾದ ಕತೆ. ಮಕ್ಕಳು ಯಾವ ರೀತಿ ತಮ್ಮ ಜೀವನದಲ್ಲಿ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆನ ಹೇಳ್ತೇನೆ. ಒಂದು ಮಗು ಚಿಕ್ಕಂದಿನಿಂದಲೇ ಒಂದು ಪುಟ್ಟ ಸಂಸಾರ, ಅವ್ರದ್ದು ಗಂಡ ಹೆಂಡ್ತಿದು. ಅವರಿಗೊಂದು ಹೆಣ್ಮಗು. ಆ ಹೆಣ್ಮಗು ಚಿಕ್ಕಂದಿಂದಲೇ ಹುಷಾರಿದ್ದಂಗೆ ಆಗ್ಬಿಡುತ್ತೆ. ಅವರು ತುಂಬ ಕಡೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ತಾರೆ. ಮತ್ತು 3-4 ಕಡೆ ಡಾಕ್ಟರ್ ಹತ್ರ ತೋರಿಸಿದಾಗ ಆ ಮಗುಗೆ ಕ್ಯಾನ್ಸರ್ ಅಂತ ತಿಳಿದು ಬರುತ್ತೆ. ಆ ಮಗುಗೆ ಆಗ 1 ವರ್ಷ ಏನೋ ಆಗಿರುತ್ತೆ. ಸರಿ, ಅದೇ ಥರ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಆ ಮಗುನ ಅಪ್ಪ ಅಮ್ಮ ಸಾಕ್ತಾ ಇರ್ತಾರೆ. ಅವರು ಏನು ತುಂಬ ಶ್ರೀಮಂತರಲ್ಲ, ಬಟ್ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತಂದೆ ತಾಯಿಗೆ ಎಲ್ಲದಕ್ಕಿಂತ ಆ ಮಗುನೇ ಸರ್ವಸ್ವ ಆಗುತ್ತೆ. ಇರೋ ಬರೋ ಆಸ್ತಿ ಗೀಸ್ತಿ ಎಲ್ಲ ಕಳ್ಕೊಳ್ಳೋದಕ್ಕೂ ರೆಡಿಯಾಗಿರ್ತಾರೆ. ಸರಿ, ಆ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ಡಾಕ್ಟ್ರು ಹೇಳ್ತಾರೆ, ಸರಿ ಇನ್ನೂ ನಾವು ಕೊಡ್ತಾನೆ ಇರಬೇಕಾಗುತ್ತೆ ಅಂತ. ಸರಿ, ಆ ಮಗು ಹಾಗೂ ಹೀಗಾಗಿ 4 ವರ್ಷ ಆಗುತ್ತೆ. ಆ ಮಗು ಯಾವಾಗಲೂ ಕೇಳ್ತಾ ಇರುತ್ತೆ ಡಾಕ್ಟ್ರ್ ಹತ್ರ ಹೋಗಲ್ಲ, ಡಾಕ್ಟ್ರೇ ಕ್ಯಾನ್ಸರ್ ಅಂದರೆ ಏನು? ನಮ್ಮ ಸ್ಕೂಲಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಮ ಅಕ್ಕಪಕ್ಕದವರೆಲ್ಲ ಮಾತಾಡ್ತಾ ಇರ್ತಾರೆ, ಆಟ ಆಡಬೇಕಾರೆಲ್ಲ ಮಾತಾಡ್ತಾ ಇರ್ತಾರೆ ಅಂತ ಕೇಳ್ತಾರೆ. ಆವಾಗ ಮಗುಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಅವರು ಯಾವತ್ತೂ ನಿನಗಿಂತ ಕಾಯಿಲೆ ಬಂದಿದೆ, ನೀನು ಬದುಕುಳಿಯಲ್ಲ ಅಂತ ಹೇಳಿರಲ್ಲ. ಆ ಹುಡುಗಿ ಆಯಸ್ಸು ಇಷ್ಟೇ ಅಂತ ಗೊತ್ತಿರುತ್ತೆ ಅವ್ರಿಗೆ. ಆದರೆ ಅವಳಿಗೆ ಧೈರ್ಯ ತುಂಬುವಂಥ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ಸರಿ, ಆ ಮಗು ಒಂದಿನ ಬಂದ್ಬಿಟ್ಟು ತಾಯಿ ಹತ್ರ ಹೇಳುತ್ತೆ, ಅಮ್ಮ ನಾನು ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ತಾಯಿಗೆ ಕಣ್ಣಲ್ಲೇ ನೀರು ಬರುತ್ತೆ. ಇವಳು ಏನಪ್ಪ ಮಾಡೋಕ್ಕೆ ಸಾಧ್ಯ, ಈಗ 3-4 ವರ್ಷ ಬದುಕಿರ್ತಾಳೋ ಇಲ್ವೋ ಅಂತ. ಆ ಮಗುವಾಗಲೇ 4 ವರ್ಷ ಆಗಿರುತ್ತೆ. ಸರಿ, ನಾನೇ ಏನಾದರೂ ಮಾಡಬೇಕು ಅಂತ ಹೇಳಿದಾಗ, ಸರಿ ತಾಯಿ ಬೇಜಾರು ಮಾಡದೆ ಮನಸ್ಸಲ್ಲೇ ಅಳ್ತಾ ಇರ್ತಾಳೆ. ಈ ಥರ ತಾಯಿಗೆ ತುಂಬ ನೋವು, ಮಕ್ಕಳಿಗೆ ಏನಾರು ಆಗ್ಬಿಟ್ರೆ. ಸರಿ, ಆ ಮಗುಗೆ ಹೇಳ್ತಾರೆ, ಸರಿ ನಿನ್ನ ಇಷ್ಟ, ನೀನೇನು ಬೇಕು ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀಯ ಮಾಡಿಕೊಡು ಅಂದಾಗ ಆ ಹುಡುಗಿ ಹೇಳುತ್ತೆ, ನಾನು ಲೆಮನ್ ಜ್ಯೂಸ್ ಮಾಡಿಬಿಟ್ಟು ಮಾರ್ತೀನಿ, ಆ ಮಾರಿದ ದುಡ್ಡನ್ನ ನಾನು ಸಂಘ ಸಂಸ್ಥೆ ಕೊಡ್ತೀನಿ ಅಂತ ಹೇಳ್ತಾಳೆ ಆ ಹುಡುಗಿ ಇರೋಳೆ ಇಷ್ಟು ಮನೆಯಲ್ಲಿ. ಸರಿ, ಅವ್ರ ತಾಯಿ ಹೇಳ್ತಾಳೆ, ಬೇಡ ನಿನ್ನ ಕೈಲಿ ಆಗಲ್ಲ, ನಿನ್ಗೆ ಮೊದಲೇ ಹುಷಾರಿಲ್ಲ, ನೀನೇನು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ರೆಸ್ಟ್ ತಗೋ. ಸರಿ, ಆ ಮಗು ಕೇಳಲ್ಲ. ಅವಳಿಗೆ ಒಬ್ಬನ ಅಣ್ಣ ಇರ್ತಾನೆ, ಅವನು ಹೇಳ್ತಾನೆ, ಸರಿ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ, ನೀನೇನು ಮಾಡ್ತೀಯ ಮಾಡು ಅಂತ.
ಆ ಮಗು ಮನೆ ಮುಂದೆನೇ ಒಂದು ಚಿಕ್ಕದಾಗಿ ಒಂದು ಚಪ್ರ ಹಾಕೋದನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾರೆ. ಆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಇವಳಿಗೆ ಮೊದಲೇ ಹುಷಾರಿರಲ್ಲ ಅಂತ ಬೇರೆ ಗೊತ್ತಾಗಿರುತ್ತಲ್ವ, ಇನ್ನೂ ಅನುಕಂಪ ಬೇರೆ ಬಂದ್ಬಿಟ್ಟು ಎಲ್ಲರೂ ಜ್ಯೂಸ್ ಕೊಟ್ಕೊಳ್ತಾರೆ. ಅದು 50 ಪೈಸೆ ಜಾಸ್ತಿನೇ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ, ಈ ಮಗು ಮಾಡಿದೆ ಅಂತ ಹೇಳ್ಬಿಟ್ಟು. ಸರಿ, ಜ್ಯೂಸ್ ಮಾಡಿದ ಹಣದಲ್ಲಿ ಆ ಹುಡುಗಿ 2,000 ರೂಪಾಯಿನ ಸಂಘ ಸಂಸ್ಥೆಗೆ ಕೊಡುತ್ತೆ. ಅಂದರೆ ಒಂದು ಸ್ವಲ್ಪ ದಿನ ಮಾಡಿ ಅದನ್ನು ಕೂಡಿ ಇಟ್ಬಿಟ್ಟು. ಸರಿ, ಅದೇ ಥರ ನಡೀತಾ ಇರುತ್ತೆ. 9 ವರ್ಷ ಆದಾಗ ಆ ಮಗು ಸತ್ತು ಹೋಗ್ಬಿಡುತ್ತೆ. ತಂದೆ ತಾಯಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಸಾಯಕ್ಕೆ ಮುಂಚೆ ಆ ಮಗು ಒಂದು ಮಾತು ತಗೊಳುತ್ತೆ, ನಾನು ಈಗ ಮಾಡಿರೋ ಕೆಲಸನ ನೀವು ಯಾರೂ ನಿಲ್ಲಿಸಬಾರ್ದು, ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಸರಿ, ಎಲ್ಲ ಗೊತ್ತಿದ್ದಂಥ ತಂದೆ ತಾಯಿ ಮತ್ತು ಅಣ್ಣ ಇದೇ ಥರ ಅವಳ ಹೆಸರಲ್ಲಿ ಅನೇಕ ಕಡೆ ಜ್ಯೂಸ್ ಸ್ಟಾಲ್ಗಳನ್ನ ಇಟ್ಬಿಟ್ಟು ಮಾರಿ ಅದ್ರ ಬಂದಿದ್ದಂಥ ಹಣನ ಒಂದು ಸಂಘ ಸಂಸ್ಥೆಗೆ ದಾನ ಮಾಡ್ತಾ ಇರ್ತಾರೆ. ಕೊನೆಗೆ ಅವರಿಗೆ ಒಂದು ಯೋಚನೆ ಬರುತ್ತೆ, ಅವಳ ಹೆಸರಲ್ಲಿ ನಾವು ಯಾಕೆ ಒಂದು ಸಂಸ್ಥೆನ ಶುರು ಮಾಡಬಾರ್ದು ಅಂತ ಲೆಮನೇಡ್ ಅಂತ ಹೇಳಿಬಿಟ್ಟು ಅದಕ್ಕೆ ಹೆಸರು ಕೊಟ್ಬಿಟ್ಟು ಒಂದು ಸಂಸ್ಥೆನ ಶುರು ಮಾಡಿ ಕ್ಯಾನ್ಸರ್ ಮಕ್ಕಳಿಗಾಗಿಯೇ ಆ ಹಣನ ಮೀಸಲಾಗಿಡಲಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಡೆ ದೇಶದಲ್ಲಿ ಎಲ್ಲ ಕಡೆ ಅದು ಪ್ರಚಲಿತವಾಗಿ ಆ ಜ್ಯೂಸ್ ಮಾರಾಟ ಆಗಿ ಅದರಿಂದ ಬರ್ತಕ್ಕಂಥ ಲಾಭನ ಆ ಸಂಸ್ಥೆ ಕೊಟ್ಬಿಟ್ಟು ಆ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಅದನ್ನು ದಾನವಾಗಿ ಕೊಡ್ತಾರೆ. ಸ್ನೇಹಿತರೆ, ಇದಕ್ಕೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ನಮ್ಮ ಮಕ್ಕಳು ಅವ್ರ ಕೈಲಿ ಏನು ಆಗಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು. ಅವರ ಯೋಚನೆ ಅತೀತ ಅವ್ರದ್ದು. ಬಿಕಾಸ್ ನಮಗಿಂತ ಜಾಣರಿರ್ತಾರೆ ಮಕ್ಕಳು. ನೋಡಿ, ಆ ಮಗುವಿನ ಒಂದು ಸಣ್ಣ ಯೋಚನೆ ಅನೇಕ ಕ್ಯಾನ್ಸರ್ ಪೀಡಿತ ಮಕ್ಕಳ ಶುಶ್ರೂಷೆಗೆ ಕಾರಣವಾಯಿತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಆದ್ಯ ಅದನ್ನು ಮೊದಲೇ ಹೆಜ್ಜೆ ಇಟ್ಟಿದ್ದಾಳೆ. ಜ್ಯೂಸ್ ಮಾಡಿದ ದುಡ್ಡನ್ನು ಅವಳು ಒಂದು ಸಂಸ್ಥೆಗೆ, ಅದು 100 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, ಕೊಡಬೇಕು ಅಂತ ಮನಸ್ಸು, ಆ ಭಾವನೆ ಆ ಮಗುಗೆ ಈಗಲೇ ಬಂದಿದೆ. ಅವಳು ಮುಂದೆ ಒಂದು ಒಳ್ಳೆಯ ಪ್ರಜೆಯಾಗಿ ಇನ್ನೂ ತನ್ನ ಸೇವೆಯನ್ನು ಮುಂದುವರಿಸಲಿ ಅಂತ ಆ ಮಗುಗೆ ಹಾರೈಸ್ತೀನಿ. ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಅವಳನ್ನು ಅತಿ ಬುದ್ಧಿವಂತೆಯಾಗಿ ಮಾಡಿ ಜನರಿಗೆ ಹೆಲ್ಪ್ ಅಜ್ಜಿ ಅಂತ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಈ ಕ್ಲಬ್ನಲ್ಲಿ ಇನ್ನೂ ಅನೇಕ ಸದಸ್ಯರಿದ್ದಾರೆ. ರೂಪಾ ಮತ್ತು ತೇಜಾವತಿ, ಚಂದ್ರಪ್ರಭಾ, ಎಲ್ಲರೂ ಈ ವರ್ಷ ಎಲ್ಲರೂ ಕರೋನಾ ಅಂಥೇಳಿ ಜಾಸ್ತಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತೀರ. ಆದರೂ ನೀವೂ ಸಹ ಈ ಪೋಸ್ಟನ್ನ ತಗೊಂಡು, ಯಾವುದು ಚಿಕ್ಕ ಚಿಕ್ಕ ಪೋಸ್ಟ್ಗಳು ತಗೊಂಡು ಅದಕ್ಕೆ ನಿಮ್ಮ ತಕ್ಕ ಮಟ್ಟಿಗೆ ನೀವು ನಿಮ್ಮ ಸೇವೆನ ಒದಗಿಸ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಸುಧಾ ಅವರು ಅನ್ನಪೂರ್ಣೇಶ್ವರಿ, ಬೆಳಗ್ಗೆ ನಾವು 7 ಗಂಟೆಗೆ ಎದ್ದು ಹೊರಟು ಬಂದಿದ್ವಿ. 7:30ಗೆ ಬಿಸಿಯಾಗಿ ಬಿಸಿಬೇಳೆ ಬಾತು, ಚಿಪ್ಸು, ಸ್ವೀಟು ಎಲ್ಲ ಮಾಡ್ಕೊಂಬಂದು ನಮಗೆ ತಾವೇ ನಿಂತು ಕೈಯಾರ ಬಡಿಸಿದ್ರು. ಇದು ಈ ವರ್ಷ ಮಾತ್ರ ಅಲ್ಲ ಹೇಳ್ತಾ ಇರೋದು, ಈಗ 5-6 ವರ್ಷದಿಂದನೇ ಹೇಳ್ತಾ ಇದ್ದೀನಿ. ಅವ್ರ ಮನೆ ಎಷ್ಟು ಚೆನ್ನಾಗಿದೆ, ಅವ್ರ ಮನೆ ಕರ್ಕೊಂಡೋಗಿ ನಮ್ಗೆ ಆತಿಥ್ಯ ಮಾಡಿ, ಕಾಫಿ ಮಾಡಿ ಕುಡಿಸಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಆತ್ಮೀಯ ಸಂಬಂಧ ಇನ್ನೂ ನಮಗೆ ಹೀಗೆ ಮುಂದುವರಿಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಹಾಗೆ ವಿಜಯಶ್ರೀ ಪ್ರಕಾಶ್, ನನ್ನ ಮೆಚ್ಚಿನ ಗೆಳತಿ. ಈ ಕ್ಲಬ್ಬಲ್ಲಿ ನಾನು ಡಿಸ್ಟ್ರಿಕ್ಟ್ ಎಡಿಟರ್ ಆಗಿದ್ದಾಗಲೂ ಅವರು ಆವಾಗಿಂದನೂ ನಮಗೆ ಸಂಬಂಧ. ಆವಾಗಿಂದನೂ ಮೇಡಮ್ ನೀವು ನಮ್ಮ ಊರಿಗೆ ಬರಲಿಲ್ವಲ್ಲ ಮೇಡಮ್, ಈ ಥರ ಪ್ರಾಬ್ಲಮ್ ಆಗೋಯ್ತಲ್ಲ ಮೇಡಮ್, ಇನ್ಸ್ಟಾಲೇಷನ್ನು ಆಗಲಿಲ್ವಲ್ಲ ಮೇಡಮ್ ಅಂತ ಕರೋನಾ ಸ್ಟಾರ್ಟ್ ಆದಾಗ ಒಂದೇ ಬೇಜಾರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ನಾನು ಹೇಳಿದೆ, ದೇವರ ಅವಕಾಶ ಕೊಟ್ಟರೆ ಈ ವರ್ಷ ಖಂಡಿತ ನಿಮ್ಮ ಊರಿಗೆ ಬರ್ತೀನಿ ಅಂತ. ಇದೇ ಫಸ್ಟ್ ಕ್ಲಬ್ ಔಟ್ ಸ್ಟೇಷನಲ್ಲಿ, ತುಮಕೂರು ಬಿಟ್ಟರೆ ಫಸ್ಟ್ ಕ್ಲಬ್ನ, ಅದಕ್ಕೆ ನಿಮಗೆ ಆರಿಸ್ಕೊಂಡು ಫಸ್ಟ್ ಕ್ಲಬ್ ನಿಮಗೆ ಬಂದಿದ್ದೀನಿ. ನಿಮ್ಮ ಆಸೆಯನ್ನು ನೆರವೇರಿಸಿದ್ದೀನಿ. ಮುಂದಿನ ವರ್ಷ ಅವರು ಅಧ್ಯಕ್ಷ ಸ್ಥಾನ ತಗೋಬೇಕು ಅಂತಿದ್ದಾರೆ. ಅದಕ್ಕೂ ಕೂಡ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಮುಂದೆ ಇನ್ನು ಹೆಚ್ಚು ಸೇವಾ ಕಾರ್ಯಗಳನ್ನ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಅವರು ಎಂಥ ಒಳ್ಳೆ ಸೇವಾ ಕಾರ್ಯಗಳು ಮಾಡ್ತಿದ್ದಾರೆ ಅಂದರೆ, ನಾನು ಹೋದ ವರ್ಷದ ವಿಷಯನೇ ಹೇಳ್ತೀನಿ, ಈ ವರ್ಷದ ವಿಷಯನೇ ಹೇಳ್ತೀನಿ. ಹೋದ ವರ್ಷ ಸುಧಾ ಅವರು ಇನ್ಸ್ಟಾಲೇಷನಿಗೆ ಬಂದಿದ್ವಿ ನಾವು. ಅವರು 7ನೇ ಸಾರಿ ಏನೋ ಪ್ರೆಸಿಡೆಂಟ್ ಆಗಿದ್ರು, ಎಷ್ಟನೇ ಸಾರಿ? 7ನೇ ಸಾರಿ ಪ್ರೆಸಿಡೆಂಟ್. ಅಷ್ಟೊತ್ತಿಗೆ ಪ್ರೆಸಿಡೆಂಟ್ ಆದರೆ ಯಾರಿಗೂ ಏನೂ ಬೇಕಾಗಿರಲ್ಲ. ಆದರೆ ಒಂದು ನಿಮಿಷನೂ ಕೂಡ ಅವರು ನಾನು 7ನೇ ಸಾರಿ ಪ್ರೆಸಿಡೆಂಟ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೇ ಇಲ್ಲ. ಎಂಥ ಒಳ್ಳೆ ಸೇವಾ ಯೋಜನೆಗಳನ್ನ ಮಾಡಿದ್ರು ಅಂದರೆ ನನಗಿನ್ನೂ ನೆನಪಿದೆ. ಆ ಚಿಕ್ಕದೊಂದು ಹಾಲಲ್ಲಿ ಆ ಅಂಗನವಾಡಿ ಮಕ್ಕಳಿಗೆ ಆಟ ಸಾಮಾನು, ಚಿಕ್ಕ ಚಿಕ್ಕ ಚೇರ್ಸು, ಆ
ಆಮೇಲೆ ನಿರಾಶ್ರಿತರು ಬೀದಿನಲ್ಲೆಲ್ಲ ಬಿದ್ದಿರ್ತಾರಲ್ಲ ಭಿಕ್ಷುಕರು, ಅಂಥವರಿಗೆ ರಗ್ಗು ಚಾಪೆ, ಆಮೇಲೆ ಇವರು ಇಲ್ಲಿ ಯಾರೋ ಗಿಡಗಳಿಗೆ ನೀರು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೊಂದು ಸೈಕಲ್ಲು, ಆಮೇಲೆ ಸ್ಕೂಲ್ ಮಕ್ಕಳನ್ನ ದತ್ತು ತಗೊಂಡು 16 ಜನ ಮಕ್ಕಳಿಗೆ ಅವ್ರು ಹೇಳಿದ್ದು, ಮೇಡಮ್ ನಾವು 16 ಜನ ಇದ್ದೀವಿ, 16 ಜನನೂ ಒಬ್ಬೊಬ್ಬರನ್ನ ದತ್ತು ತಗೊಂಡು ಮಕ್ಕಳಿಗೆ ಓದಿಸ್ತೀವಿ ಅಂತ 16 ಜನ ಮಕ್ಕಳಿಗೂ ಫೀಸು ಬುಕ್ಸು ಆ ವರ್ಷಕ್ಕೆ ಏನೇನು ಬೇಕೋ ಅದನ್ನೂ ಕೊಟ್ಟರು. ಆಮೇಲೆ ಗ್ರಾಸರಿ ಐಟಮ್ಸ್ ಕೊಟ್ಟರು. ಅದು ಈಗಲೂ ಚೆನ್ನಾಗಿ ನೆನಪಿದೆ. ಈವಾಗಲೂ ನೋಡಿ ಆ ರುದ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಗುರುತಿಸಿ ಅವರಿಗೂ ರೇಷನ್ ಕೊಟ್ಟರು. ಮಕ್ಕಳಿಗೆ ಬೇಕಾದಂತಹ ಜಾಮೆಟ್ರಿ ಬಾಕ್ಸು, ಪೆನ್ನು, ಬ್ಯಾಗ್ಸು ಅದೆಲ್ಲ ಕೊಟ್ಟರು. ಆಮೇಲೆ ಇವರು ನಮ್ಮ ಅಧ್ಯಕ್ಷರು ಸರೋಜಮ್ಮ ಅವರ ಮಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವೃದ್ಧಾಶ್ರಮ ಕೊಟ್ಟಿದ್ದು, ಸ್ಕೂಲಿಗೆ ಗ್ರೈಂಡ್ರ್ ಕೊಟ್ಟರು. ಸೊ ಇಷ್ಟೊಂದು ಸೇವಾ ಯೋಜನೆಗಳನ್ನ ಮಾಡಬೇಕಂದ್ರೆ ಅವ್ರ ಹತ್ರನೂ ಏನು ತುಂಬ ಹಣ ಇಲ್ಲ, ಆದರೆ ಅಲ್ಲಿರ್ತಕ್ಕಂಥ ಮೆಂಬರೇ ತಮ್ಮಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟನ್ನ ಮಾಡಿಕೊಂಡು, ಈವನ್ ಶೋಭಾ ಅವ್ರ ಮಗಳೂ ಸ್ವಲ್ಪ ದುಡ್ಡು ಕೊಟ್ಟಿರ್ಬೇಕು ಅನಿಸುತ್ತೆ, ಸುಧಾ ಅವ್ರ ಮನೆಯಿಂದನೂ ದುಡ್ಡು ಕೊಟ್ಟಿರ್ಬೇಕು ಅನಿಸುತ್ತೆ. ಸೊ ನಾನು ಸುಧಾ ಅವ್ರದ್ದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಧಾ ಅವರು ರೋಟರಿ ಕ್ಲಬ್ ಮಳವಳ್ಳಿಯ ಚಾರ್ಟರ್ ಪ್ರೆಸಿಡೆಂಟ್ ಅಂತ ಇವತ್ತು ಗೊತ್ತಾಯಿತು ಮಾವನವರು. ಸೊ ಇಂತಹ ಸೇವೆಗಳು ಹೀಗೆ ಇನ್ನು ಮುಂದುವರಿಲಿ. ಇನ್ನೊಮ್ಮೆ ಮಳವಳ್ಳಿಯವ್ರನ್ನ ಎಲ್ಲ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಕ್ಲಬ್ನವರು ತುಂಬ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಇನ್ನೂ ಹೆಚ್ಚು ಸೇವೆನ ನೀವು ಜಾಯಿಂಟ್ ಕ್ಲಬ್ ಆಗಿ ಮಾಡ್ಕೊಳ್ಳಿ. ನಾನು ಇವತ್ತು ಭಾರತಿ ನಗರ್ನವ್ರಿಗೂ ಹೇಳಿದೆ, ನೀವು ಏನಾದರೂ ಸೇವಾ ಕಾರ್ಯಗಳನ್ನ ಗುರುತಿಸಿ ನೀವು ಸಿಟಿನಲ್ಲಿರ್ತಕ್ಕಂಥ ಕ್ಲಬ್ಗೆ ಕೇಳಿ, ಅವರು ಬಂದ್ಬಿಟ್ಟು ನಿಮ್ಮ ಜೊತೆ ಸೇವಾ ಕಾರ್ಯಗಳನ್ನ ಮಾಡ್ತಾರೆ. ಹನಿ ಕುಡಿದ್ರೆ ಹಳ್ಳ, ತೆನೆ ಕುಡಿದ್ರೆ ಬಳ್ಳ ಅಂತೀವಿ. ಒಬ್ಬರು ಮಾಡದೇ ಇರ್ತಕ್ಕಂಥ ಕೆಲಸನ 4-5 ಜನ ಸೇರಿದ್ರೆ ಸ್ವಲ್ಪ ಸುಲಭವಾಗಿ ಮಾಡ್ಬೋದು, ಕಷ್ಟ ಆಗದೆ ಮಾಡಬಹುದು. ಸೊ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ದೇವರು ನಮಗೆ ಕರುಣಿಸಿ, ನಿಮಗೂ ಅಷ್ಟೇ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನೀವು ಮಾಡತಕ್ಕಂಥ ಸೇವೆಗೆ ನಿಮ್ಮನ್ನು ಅವ್ರು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. आदमी की पहचान उसकी बोली से ही हो जाती है ಅಂತ ಹಿಂದಿಲಿ ಒಂದು ಹೇಳಿಕೆ ಇದೆ. ಅದನ್ನ ನಾವು ಪ್ರತ್ಯಕ್ಷ ಕಾಣ್ತಾ ಇದೀವಿ ಅಂತ ನನಗೆ ಅನ್ಸುತ್ತೆ. ಒಂದು ನಿಮಿಷ, ನಾನು ನಮ್ಮ ಪ್ರೆಸಿಡೆಂಟಿಗೆ ಒಂದು ಚಿಕ್ಕ ಕಾಣಿಕೆ, ಅವರಿಗೆ ಬರ್ತ್ಡೇ ಕಾರ್ಡ್ ಕೊಡೋಕ್ಕಾಗಿರಲಿಲ್ಲ. ಸೊ ಇವಾಗ ಬರ್ತ್ಡೇ ಕಾರ್ಡ್ ಕೊಡ್ತಾ ಇದ್ದೀನಿ, ಒಂದು ಚಿಕ್ಕ ಕಾಣಿಕೆ. ಇದು ಮಿನಿಟ್ಸ್ ಆಮೇಲೆ ಕೊಡ್ತೀನಿ. ಹಾಗೆ ಭಾರತಿ ನಗರದ ಪ್ರೆಸಿಡೆಂಟ್ ಗೀತಾ ಅವರಿಗೂ ಅಷ್ಟೇ. ಥ್ಯಾಂಕ್ ಯು. ಸರಿತಾ ಬನ್ನಿ. ಇವರು ಹೋದ ವರ್ಷ ಇನ್ನರ್ಮೀಲ್ ಬನ್ನಿ ಭಾರತಿ ನಗರದ ಸಂಘದ ಬನ್ನಿ ಅಧ್ಯಕ್ಷರಾಗಿ ಅನೇಕ ಸೇವಾ ಕಾರ್ಯಗಳನ್ನ ಅವರು ಜಾಗೃತಿಗೊಳಿಸಿದ್ರು. ಅದರಲ್ಲಿ ಅವರಿಗೆ ಸೈಟೇಷನ್ ಅಂತ ಹೇಳ್ಬಿಟ್ಟು ನಾವು ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದಾಗ ಕೊಡ್ತಾ ಇದ್ವಿ. ಈ ಸರಿ ಕಾರಣಾಂತರದಿಂದ ನಮಗೆ ಆ ಪ್ರೋಗ್ರಾಮ್ಗಳು ಯಾವ ನಡೆದೇ ಇರೋದ್ರಿಂದ ಹೋದ ವರ್ಷದ ಚೇರ್ಮನ್ ನನಗೆ ತಲುಪಿಸ್ಬಿಡಿ ಅಂತ ಹೇಳಿದ್ರೆ ಅದನ್ನ ನಾನು ತಲುಪಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಹೋದ ವರ್ಷ. ಸಪೋರ್ಟ್ ಮುಂದಿನ ಪ್ರೆಸಿಡೆಂಟ್ ಇರುತ್ತೆ. ಥ್ಯಾಂಕ್ ಯು. ಸುಧಾ ಬನ್ನಿ. ಇವ್ರ ಬಗ್ಗೆ ನಾನು ಆಗಲೇ ಪ್ರಾಜೆಕ್ಟ್ ವಿಷಯ ಹೇಳಿದ್ದೀನಿ. ಇವರಂತೂ ಸದಾ ಚೈತನ್ಯದ ಚಿಲುಮೆ. ಯಾವಾಗ್ಲೂ ಯಾವುದೇ ಪ್ರೋಗ್ರಾಮ್ ಆದ್ರೆ ಯಾರು ಬರಲಿಲ್ಲ ಅಂದ್ರೆ ಪ್ರೆಸಿಡೆಂಟ್ ಸೆಕ್ರೆಟರಿ ಇಬ್ರು ಬಂದ್ಬಿಟ್ಟಿರ್ತಿದ್ರು ಎಲ್ಲ ಪ್ರೋಗ್ರಾಮ್ಗೆ. ಯಾರೇ ಅಂದ್ರೆ 2 ಅಟೆಂಡೆನ್ಸ್ ಮಳವಳ್ಳಿಯಿಂದ ಇರ್ತಾ ಇತ್ತು. ಸೊ ತುಂಬಾ ಒಳ್ಳೆ ಸೇವಾ ಕಾರ್ಯಗಳನ್ನ ಮಾಡಿದ್ದಾರೆ. ಅವರಿಗೆ